ಭಗವದ್ಗೀತಾ ಅಧ್ಯಾಯ 3ರಲ್ಲಿ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣರ ನಡುವೆ ನಡೆಯುವ ಸಂಭಾಷಣೆ ತುಂಬಾ ಮಹತ್ವದ್ದು. ಅರ್ಜುನನು ಗೊಂದಲದಿಂದ ಕೇಳ್ತಾನೆ, ನೀನು ಜ್ಞಾನ ಉತ್ತಮ ಅಂತ ಹೇಳ್ತೀಯಾ, ಅದೇ ನನಗ್ಯಾಕೆ ಈ ಕಟ ಯುದ್ಧ ಮಾಡ್ಲು ಹೇಳ್ತೀಯಾ? ಅವನಿಗನ್ಸುತ್ತಿತ್ತು, ಕೆಲಸ ಮಾಡದೇ ಇದ್ರೆ ಪಾಪವಿಲ್ಲ, ಶಾಂತಿ ಸಿದ್ಬೋದು. ಆಗ ಶ್ರೀಕೃಷ್ಣನು ನಿಧಾನವಾಗಿ ಸತ್ಯವನ್ನ ಹೇಳಲು ಪ್ರಾರಂಭಿಸುತ್ತಾನೆ. ಯಾರೂ ಕೆಲಸವಿಲ್ಲದೆ ಇರಲು ಸಾಧ್ಯವಿಲ್ಲ ಅರ್ಜುನ. ಪ್ರಕೃತಿ ನಿನ್ನನ್ನು ಕೆಲಸ ಮಾಡಲು ಒತ್ತಾಯಿಸುತ್ತದೆ. ಅವನು ಹೇಳ್ತಾನೆ, ಹೊರಗೆ ಕೆಲಸ ಮಾಡದೇ ಇದ್ದರೂ ಮನಸ್ಸಿನಲ್ಲಿ ಆಸೆ ಇರ್ತದೆ, ಅದು ನಿಜವಾದ ತ್ಯಾಗ ಅಲ್ಲ. ಮತ್ತೆ ಕೃಷ್ಣನು ಒಂದು ಮಹತ್ವದ ವಿಷಯ ಹೇಳ್ತಾನೆ, ನೀನು ನಿನ್ನ ಕರ್ತವ್ಯವನ್ನು ಮಾಡಬೇಕು, ಆದರೆ ಫಲದ ಆಶೆ ಇಲ್ಲದೆ ಮಾಡಬೇಕು. ಇದೇ ಕರ್ಮಯೋಗ ಎಂದು ಹೇಳ್ತಾನೆ. ಇನ್ನೂ ಹೇಳ್ತಾನೆ, ಒಳ್ಳೆಯ ವ್ಯಕ್ತಿಗಳು ಹೇಗೆ ನಡೆದುಕೊಳ್ತಾರೋ ಜನರು ಅದನ್ನೇ ಅನುಸರಿಸುತ್ತಾರೆ. ಅದಕ್ಕಾಗಿ ನೀನು ಒಳ್ಳೆಯ ಉದಾಹರಣೆ ಆಗಬೇಕು ಎಂದು ಹೇಳ್ತಾನೆ. ಕೊನೆಯಲ್ಲಿ ಕೃಷ್ಣನು ಎಚ್ಚರಿಸುತ್ತಾನೆ, ಆಸೆ ಮತ್ತು ಕೋಪವೇ ಶತ್ರುಗಳು, ಇವು ಮನಸ್ಸನ್ನು ಹಾಳು ಮಾಡುತ್ತವೆ, ಅದರ ಮೇಲೆ ನಿಯಂತ್ರಣ ಇಟ್ಟುಕೋ ಎಂದು ಹೇಳ್ತಾನೆ. ಈ ಕತೆ ಕೇವಲ ಅರ್ಜುನನದು ಅಲ್ಲ, ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಇದೇ ನಡೆಯುತ್ತದೆ. ನಾವು ಕೂಡ ಕೆಲವೊಮ್ಮೆ ಅರ್ಜುನನಂತೆ ಯೋಚಿಸುತ್ತೇವೆ, ಈ ಕೆಲಸ ಮಾಡಬೇಕಾ ಅಥವಾ ಬಿಡಬೇಕಾ? ಕಷ್ಟ ಬಂದ್ರೆ ತಪ್ಪಿಸ್ಕೊಳ್ಳೋಣವಾ? ಆದರೆ ಕೃಷ್ಣನು ಹೇಳುವ ಸಂದೇಶ ಏನಂದ್ರೆ, ಕೆಲಸದಿಂದ ಓಡುವುದು ಪರಿಹಾರವಲ್ಲ, ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು. ಫಲದ ಬಗ್ಗೆ ಅತಿಯಾಗಿ ಯೋಚಿಸಬಾರದು, ಮತ್ತು ಮುಖ್ಯವಾಗಿ ಆಸೆ ಮತ್ತು ಕೋಪವನ್ನು ನಿಯಂತ್ರಿಸಿದರೆ ಮನಸ್ಸು ಶಾಂತವಾಗಿರುತ್ತದೆ. ಅದರಿಂದ ಜೀವನದಲ್ಲಿ ಸ್ಪಷ್ಟತೆ ಬರುತ್ತದೆ ಮತ್ತು ನಾವು ಸರಿಯಾದ ಮಾರ್ಗದಲ್ಲಿ ಸಾಗಬಹುದು. ಕೆಲಸ ತಪ್ಪಿಸಿಕೊಳ್ಳದೆ ನಿಸ್ವಾರ್ಥವಾಗಿ ಮಾಡಿದಾಗ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸು ಬರುತ್ತವೆ. ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಚಾಪ್ಟರ್ 4ನೇ ಚಾಪ್ಟರ್ಗೆ ಒಳ್ಳೆ ವಿಷಯ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಅಲ್ವಾ?